ಗೈಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ 12:30 ಮಧ್ಯಾಹ್ನ ಗೈಸ್. ಇವತ್ತು ಸ್ಯಾಟರ್ಡೆ 28. ಓ ಶಿಟ್, ಸಂಡೇ ಗೈಸ್. ನನಗೆ ನೆನ್ನೆದು ಸ್ಯಾಟರ್ಡೆ ಅಂತೇಳಿ. ಓಕೆ, ಸಂಡೇ ಗೈಸ್ ಇವತ್ತು. ಸೊ ನಾವು ಹೊರಟಿದ್ದೇವೆ, ನಾನು ಮತ್ತು ಗುಂಡು ನಾನು ತೋರಿಸ್ತೇನೆ, ರೆಡಿ ಆಗ್ತಿದ್ದಾಳೆ. ನಾನು ಮತ್ತು ಗುಂಡು ಹೊರಟಿದ್ದೇವೆ ಗುರುವಾನ್ಕೆರೆಯಲ್ಲಿ. ಅಕ್ಕಂದು ಮಗಂದು ಬರ್ಡೇ ಇದೆ. ಸೊ ಅವ್ರದ್ದು ಸೀಮಂತ ಲಾಗ್ ಕೂಡ ನನ್ನ ಚಾನಲಲ್ಲಿದೆ. ಅವರ ಮಗನಿಗೆ 1 year ಕಂಪ್ಲೀಟ್ ಗೈಸ್. ಹಾಗಾಗಿ ಮೊನ್ನೆ ಆಗಿದೆ, ಗುರುವಾರ ಏನೋ 1 year ಕಂಪ್ಲೀಟ್ ಆಯಿತು. ಬಟ್ ಸೆಲೆಬ್ರೇಷನ್ ಇವತ್ತು ಸಂಡೇ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಹೋಗುವ ಅಂತೇಳಿ ರೆಡಿಯಾಗಿದ್ದೇವೆ. ಆ್ಯಂಡ್ ಅಲ್ಲಿಂದ ನಾವು ಮತ್ತೆ ಕಲ್ಲಡ್ಕಕ್ಕೆ ಹೋಗ್ತೇವೆ, ನಾನು ಮತ್ತು ಗುಂಡು. ಬಿಕಾಸ್ ಪ್ರೀತದ್ದು ಕೂಡ ಅಂದರೆ ಸ್ವಾತಿ ಅಕ್ಕನ ಮಗಂದು ಬರ್ಡೇ ಕೂಡ ಸೆಲೆಬ್ರೇಷನ್ ಇದೆ. ಅದು ನೈಟ್, ಇದು ಆಫ್ಟರ್ನೂನು. ಸೊ ಅಲ್ಲಿಂದ ಗುರುವಾನ್ಕೆರೆಯಿಂದ ಆಫ್ಟರ್ನೂನು ಅಲ್ಲಿ ಸೆಲೆಬ್ರೇಷನ್ ಆದ ನಂತರ ಊಟ ಎಲ್ಲ ಮಾಡಿ ಮತ್ತೆ ಅಲ್ಲಿಂದ ಕಲ್ಲಡ್ಕಕ್ಕೆ ಹೋಗೋದು ಅಂತ ಅಂದ್ಕೊಂಡಿದ್ದೇವಲ್ಲ, ಹೋಗ್ತಾ ಇದ್ದೇವೆ. ಸೊ ತುಂಬ ಲಾಂಗ್ ಆದರೆ ಏನು ವ್ಲಾಗ್ ಪಾರ್ಟ್ 1 ಪಾರ್ಟ್ 2 ಮಾಡ್ತೇನೆ. ಸೊ ನೋಡುವ ಏನಾಗುತ್ತೆ ಅಂತ. ಓಕೆ, ಗುಂಡು ಹೊರಡ್ತಿದ್ದಾಳೆ ನೋಡಿ. ಗುಂಡು ಸೇ ಹೈ. ನೋಡಿ ಗೈಸ್, ಹೊಸ ಟಾಪ್ ಹಾಕ್ಕೊಂಡಿದ್ದಾಳೆ. ಅದು ಇಬ್ಬರದ್ದು ದುರ್ಗದಲ್ಲಿ ತೆಗೆದಿದ್ವಲ್ಲ. ನಂದು ಟಾಪ್ ಆಲ್ರೆಡಿ ನೀವು ನೋಡಿರ್ತೀರ. ಟಾಪ್ ಆ್ಯಂಡ್ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸಿಂಪಲಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಪ್ರಸಾದಿದ್ದು ರಿಕ್ಷಾ ಕೇಳಿದ್ದೇನೆ 10 minutes ಬಿಟ್ಟು ಬಾ ಅಂತೇಳಿ. ಮತ್ತೆಂತಂದರೆ ಮೊನ್ನೆ ನೋಸ್ ಪೆನ್ ತೊಗೊಳ್ಬೇಕಾದ್ರೆ ಸಿಲ್ವರ್ ರಿಂಗ್ ನಂಗೆ ಗುಂಡು ಕೊಡ್ತೇನೆ ಅಂತ ಹೇಳಿದ್ದೆ. ಸೊ ಅದನ್ನ ಇವಾಗ ಕೊಡ್ತೇನೆ ಗೈಸ್. ಅವಳು ಮೊನ್ನೆ ಕೇಳಿದ್ದು ಕೊಡಿಲ್ಲ. ನಾನು ಮತ್ತೆ ನಾಳ್ದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟಲ್ಲ, ಅವಾಗ ಕೊಡುವ ಅಂತೇಳಿ ಅಂದ್ಕೊಂಡಿದ್ದೆ. ಈ ಟಾಪ್ನ ಫಸ್ಟ್ ನಾನು ಚೂಸ್ ಮಾಡಿದ್ದೆ ಗೈಸ್. ನನ್ನ ಕೈಯಿಂದ ಕಿತ್ಕೊಂಡು ಇವಳು ಹಾಕ್ಕೊಂಡಿದ್ದಾಳೆ ನೋಡಿ. ಹಾಕ್ಕೊಂಡದಲ್ಲ, ತಗೊಂಡದವಳು. ವೆಯ್ಟ್ ತಗೋ ಬಾ, ಓಪನ್ ಮಾಡು. ಮೆಲ್ಲ ಇಷ್ಟು ಸಾಕು. ಅವಳಿಗೆ ಕರೆಕ್ಟ್ ಆಗುತ್ತೆ. ನಂಗೆ ಆಗುತ್ತೆ ಅಂದರೆ ಅವಳಿಗೆ ಆಗುತ್ತೆ ಅನಿಸುತ್ತೆ. ಲೂಸಾ? ಅವಳ ಕೈ ಸ್ವಲ್ಪ ಸಪ್ಪರ ಗೈಸ್. ನನ್ನ ಕೈ ಬೆರಳೆಲ್ಲ ದಪ್ಪ ನೋಡಿ. ಅವಳದು ಸಪ್ಪರ ಕೈಯಲ್ಲ, ಸಾರಿ, ಬೆರಳುಗಳು ನೋಡ. ಥ್ಯಾಂಕ್ಸ್ ಆದರೂ ಹೇಳಮ್ಮ. ಬರೋದಿಲ್ಲ ಅಂತ ಹೇಳಿಲ್ಲ ಗೈಸ್. ಕಾಲೆಲ್ಲ ಹಿಡ್ದು ಕರ್ಕೊಂಡು ಹೋಗ್ತಿರೋದು. ಕಾಲು ಇಡಲಿಲ್ಲ, ರಿಕ್ವೆಸ್ಟ್ ಮಾಡಿದ್ದಾನೆ, ತುಂಬ ರಿಕ್ವೆಸ್ಟ್ ಮಾಡಿದ್ದಾನೆ ಅವಳಿಗೆ ಬಾ ಅಂತೇಳಿ. ಸೊ ಫೈನಲ್ ಹೊರಟಿದ್ದಾಳೆ. ಬಿಕಾಸ್ ಅಲ್ಲಿ ಕಲ್ಲಡ್ಕದಲ್ಲಿ ನೈಟ್ ಆಗಿರೋದ್ರಿಂದ ಸ್ಟೇ ಮಾಡಬೇಕಾಗುತ್ತೆ. ಬಿಕಾಸ್ ನೈಟ್ ಅಲ್ವಾ, ನೆಕ್ಸ್ಟ್ ಡೇ ಮಂಡೇ ಬರಬೇಕಾಗುತ್ತೆ ರಿಟರ್ನ್. ಬ್ಯಾಗ್ ಇಟ್ಕೊಂಡಿದ್ದೀನಿ ಗೈಸ್. ಅಲ್ಲಿ ನೈಟ್ ಹಾಕ್ಲಿಕ್ಕೆ ಒಂದು ಡ್ರೆಸ್ ಇಟ್ಕೊಂಡಿದ್ದೇನೆ ಅಷ್ಟೇ. ಬ್ಯಾಗ್ ಬರ್ತೊಂದು ಓಕೆ, ನಾನು ಈ ಬ್ಯಾಗ್ ಇಟ್ಕೊಂಡಿದ್ದೀನಿ ಬಿಕಾಸ್ ಒಂದು ಡ್ರೆಸ್ ಇದೆ ಅಲ್ವಾ, ಹಾಗಾಗಿ. ಲೆಟ್ ಅಸ್ ಗೋ. ಅಪ್ಪಚ್ಚು ಹಾಯ್ ಮಂಪ್ಳೆ. ಹಾಯ್ ಮಾಡು ಜೇಜ. ಈಗ ನಂದೊಂದು ಫೋಟೋ ತೆಗೀರಾ? ಹಾಯ್. ಇದು ಪಾಪ ಗೈಸ್, ಎಲ್ಲಿ ಎಂತ ಮಾಡಿದ್ರು ಸುಮ್ಮನೆ ಇರ್ತದೆ. ಪಾಪಚ್ಚಿ ನಾನೊಂದು ಆಗ ಒಂದು ಅಪ್ಪಚ್ಚಿ ಅಪ್ಪಚ್ಚಿ. 1 ಗಂಟೆ ಆಯಿತು ಗೈಸ್. ನಾನು ಇಯರಿಂಗು ಇದು ಇಟ್ಕೊಂಡಿದ್ದೇನೆ. ತಿರುಪತಿ ಪ್ರಸಾದ ಅಂತ ಇಯರಿಂಗ್ ಒಂದೇ ಪಡತಾ ಆಮೇಲೆ ದೀಪಚ್ಚಿ. ಕಾಲ್ ಬರ್ತದೆ ನಿಮಗೆ ಅತ್ತು. ಇಯರಿಂಗ್ ಒಂದೇ ಪಡ್ತಿಲ್ಲ ನೀ ವೆರ್ಪೊಚ್ಚಿದ್ವಿ ಅದೊಂದು ಫೋಟೋ ತೆಗಿಬೇಕಂತ ಗೈಸ್, ತೆಗಿತೇನೆ. ಓಕೆ ಗೈಸ್, ಟೈಮ್ ಆಯಿತು ಗೈಸ್. 10 minutes ಬಿಟ್ಟು ಬಾ ಅಂತ ಹೇಳಿದ್ದೇನೆ. ಪ್ರಸಾದ ಇನ್ನೂ ಬಂದಿಲ್ಲ, ಅವನು ಊಟ ಟೈಮಿಗೆ ಹೋಗ್ತೇವೆ ಅನಿಸುತ್ತೆ. ಗೈಸ್ 1:46 ಆಯಿತು. ಅತ್ತೆನವರಲ್ಲಿ TB ಕ್ರಾಸಲ್ಲಿ ಸಿಕ್ಕಿದ್ರು. ಬಕ್ಕ ಇದೇ ಬರ್ಡೇ ಬಾಯ್ದು ಮನೆ. ಅನ್ನ ಅದಾನೆ.
Tili please Hija. Hi mom play. Hi. Hi Manpunch. Hi Man. Hi. Apa tuh dia malu? Al main. Fokus. Ami. Lala dah kena. Malu. Yaudi. Happy birthday. Treat baro sanni nike. Murani birthday adala. Oi mami ಕಮ್ಮಿ ಅಂಡ ಜಾನು. ಊಟಕ್ಕೆ ಹೋಗ. ಅಬ್ಬೋ ಕಾಣ್ತಿಲ್ಲ. ಅಲ್ಲ ಗುಂಡು ಬಲ ಕೈ ಸೂಟ್ ಹಾಕ್ಕೊಂಡು ಬಂದ್ವಿ ಮೆಲ್ಲ ಚೇರ್ ಸರಿ ಇದು ಎರಡನೇ ಸರಿ ಪಾಯಸ ತಿಂತಿರೋದು ಮೀನಿದೆ ಗೈಸ್ ನೋಡಿ ಇಲ್ಲೊಂದು ಮೀನು ಒಂದು ಪತ್ತಿನನಾ ಇಲ್ಲಿ ನೋಡಿ ಅವರು ಊಟ ಮಾಡ್ತಿದ್ದಾರೆ ಇಜ್ಜೆ ನರ್ತೆ ಅವಳು ಇಲ್ಲಿ ನೋಡಿ ಇಲ್ಲಿ ಬಂದು ಒಳಗಡೆ ಬಂದು ಪುಂಡಿ ಬೇಯಿಸ್ತಿದ್ದಾಳೆ ನೋಡಿ ನೋಡಿ ವಾಟ್ಸಪ್ ಚಾಟ್ ನೋಡಿ ಇಲ್ಲ ನನ್ನ ಸ್ಟೇಟಸ್ ಆಗ್ತಿದೆ ನೋಡಿ. ಜೋರು ಗಾಳಿ ಮಳೆ ಗೈಸ್ ಊಟ ಎಲ್ಲ ಆಯ್ತು ನಮ್ಮದು ಊಟ ಎಲ್ಲ ಆಯ್ತು ಇನ್ನು ಹೊರಡುದು ಜೋರು ಮಳೆ ಬರ್ತಿದೆ ಕರೆಂಟ್ ಹೋಗಿದೆ ಗೈಸ್ ಮಳೆಗೆ ಇದೆಂತ ಹೊಳ್ಳನ ಒಳ್ಳೆ ಒಳ್ಳೆ ಅಲ್ಲ ಹೊಳೆ 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 ಹರಿತಾ ಇದೆ ನೋಡಿ ಹೋಗು ಹೋಗು ಇವಳು ಹೋಗ್ತಾಳಂತ ಹೋಗಿ ನೋಡಿ ಗೈಸ್ ಇಲ್ಲಿ ಇದೆ ದಾರಿ ಆದರೂ ಇಲ್ಲಿಂದ ಹೋಗ್ಬೇಕಂತೆ ಇನ್ನು ಹೊರಡುದು ಗೈಸ್ ಟೈಮು 3:15 ಆಯಿತು ಇಲ್ಲೆಲ್ಲ ಡೆಂಗಿ ಇರ್ಬೋದು. ಹ್ಞೂ ಡೆಂಗಿ ಏ ಹೋಗ್ತದೆ ಜೊತೆ ಸೊ ಹೊರಡುದು ಗೈಸ್ ಇನ್ನು ಮಾವನ ರಿಕ್ಷಾದಲ್ಲಿ ಬಸ್ ಸ್ಟ್ಯಾಂಡ್ ತನಕ ಹೋಗುದು ಮನೆ ಹತ್ರ ಒಳ್ಳೆ ಇದು ಅಕ್ಕನ ಮನೆ ಆದ್ರೆ ನೋಡಿ ಅವರ ಫ್ರಂಟಲ್ಲೇ ಇದೆ ಹೊಯ್ ಬಾಯ್ ಇವರೇ ನೋಡಿ ಬರ್ಡೇ ಗರ್ಲ್ ಇದಮ್ಮ ಸಾರಿ ಬಾಯ್ ಇದು ಬರ್ಡೇ ಬಾಯ್ ಇದಮ್ಮ ಬಾಯ್ ಅಕ್ಕ ಬಾಯ್ ನೋಡಿ ಇವರು ಅಮ್ಮ ಮಗಳ ನೋಡಿ ಗೈಸ್ ಇಲ್ಲಿ ಇನ್ನು ಸೀದಾ ಹೋಗುದು ಗೈಸ್ ಗುರಾಯನ್ಕೆರೆಯಿಂದ ಬಿಸಿ ರೋಡಿಗೆ ಸೊ ಇವ್ರದ್ದು ರೋಡ್ ಸೈಡ್ ಮನೆ ಅಕ್ಕಂದು ಕ್ರಾಸ್ ಆಗಬೇಕು ಗೈಸ್ ನಾವಿಲ್ಲಿ ಒಂದು ರಿಕ್ಷಾ ಇದೆ ಅಲ್ಲಿ ಅದರಲ್ಲಿ ಅಲ್ಲಿ ತನಕ ಹೋಗೋದು ಅಂತ ಅಂದ್ಕೊಂಡಿದ್ದೇವೆ ಅವ್ರು ಆ ಕಡೆ ಇಷ್ಟು ಜನ ಒಂದೇ ರಿಕ್ಷಾದಲ್ಲಿ ಆಗಲ್ಲಲ್ಲ ಅವ್ರು ಆ ಕಡೆ ದಾಟಿ ಹೋಗೋ ರಿಕ್ಷಾದಲ್ಲಿ ಹೋಗ್ತಾರೆ
ಇದು ಮಾವನ ರಿಕ್ಷಾ. ನಾವು ಅಲ್ಲಿ ತನಕ ಬಸ್ ಸ್ಟ್ಯಾಂಡ್ ತನಕ ಹೋಗ್ಬೋದಲ್ಲ. ಫುಲ್ ಬಂದು ಮಂತದಿರ ಅಬ್ಬಾ ಯಾಲ್ಲ ರಶ್ ಗೈಸ್ ರಶ್ ತಂಡ. ಓಕೆ ಒಂದವ ಟಿಫಿನ್ ಬಾಕ್ಸ್ ಅವೇ ಅವತ್ತ ಪ್ಯಾಕ್ ಮಾಡ್ಬೇಕು. ಕೈಸ್ ಗಿಫ್ಟ್ ತೊಗೊಳ್ಳಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಫ್ಯಾನ್ಸಿ ಅಂಗಡಿಗೆ ಬೂರ್ಂಡ. ಸೊ ಚೂಸ್ ಮಾಡಿದೆ ನಾನು ಟಿಫಿನ್ ಬಾಕ್ಸ್. ಪೇ ಮಾಡ್ತಿದ್ದಾರೆ ಅಲ್ಲಿ. ಸೊ ಪರ್ಚೇಸ್ ಎಲ್ಲ ಆಯಿತು ಗೈಸ್. ನಮ್ಮದು ಪ್ಯಾಕ್ ಮಾಡ್ತಾ ಇದ್ದಾರೆ. ಹಾಂ ಭಯಂಕರ ಒಳ್ಳೆದಿ. ಚಹಾ ಕುಡಿಲಿಕ್ಕೆ ಅಂತ ಬಂದ್ವಿ ಗೈಸ್. ತಲೆನೋವು ಆಗ್ತಿದೆ ಲೈಟಾಗಿ. ಅವಳು ಬನ್ಸ್ ತಿಂತಿದ್ದಾಳೆ ಮತ್ತು 2 ಚಹಾ ಹೇಳಿದೆ. ನನಗೆಂತ ಬೇಡ, ಈ ಫ್ಯಾನ್ ಸೌಂಡಿಗೆ ನನ್ನ ವಾಯ್ಸ್ ಕೇಳಿಸ್ತಿದೆಯಾ ಗೊತ್ತಿಲ್ಲ. ಗೈಸ್ ಟೈಮ್ 5:53 ಆಯಿತು. ಜಸ್ಟ್ ರೀಚ್ ಆದ್ವಿ ಅಷ್ಟೇ. ಇವಳು ಬಂದು ಡ್ರೆಸ್ ಚೇಂಜ್ ಕೂಡ ಮಾಡಿದ್ಲು ಗೈಸ್. ನೋಡಿ ಚಹಾ ತಂದಿಟ್ಟಿದ್ದೇವೆ, ಇನ್ನು ಕುಡಿಬೇಕು ಗೈಸ್. ನೋಡಿ ಇಲ್ಲಿ ಬ್ಲ್ಯಾಕ್ ಟೀ. ಹಾಂ ಸೊ ಇವಾಗ ಚಾರ್ಜ್ಗೆ ಇಡ್ತೇನೆ ಗೈಸ್, ಆಮೇಲೆ ಶೂಟ್ ಮಾಡಬೇಕಲ್ಲ. ಸೊ ಚಾರ್ಜ್ಗಿಟ್ಟು ಆಮೇಲೆ ಸಿಗ್ತೀನಿ. ಓಕೆ I don't know why you left me bleeding with a broken heart. Tell me if I deserve this feeling. I thought that you know that we had something special till you end up all this way. Please tell me why you left me bleeding. ಗೈಸ್ ಟೈಮ್ 8 ಗಂಟೆ ಆಯಿತು. ಸೊ ಇವಾಗ ನಮ್ಮದು ಡೆಕೋರೇಷನ್ ಎಲ್ಲ ಆಯಿತು. ತೋರಿಸಿದಲ್ಲ ಡೆಕೋರೇಷನ್ ನೋಡಿ. ಬೇವರಿ ಫ್ರೆಶ್ ಅಪ್ ಆಗಿ ಬಂದಿದ್ದೇವೆ ಮನೆಯಲ್ಲಿ. ಸೊ ಇವಾಗ ಸ್ವಲ್ಪ ಕೈಕಾಲು ಮುಖೆಲ್ಲ ತೊಳ್ಕೊಂಡು ಬರಬೇಕು. ಆ್ಯಂಡ್ ನಂತರ ಕೇಕ್ ಕಟ್ಟಿಂಗ್. ಬರ್ಡೇ ಬಾಯ್ ಇಲ್ಲಿ ನೋಡಿ, ಬಟ್ಟೆ ಹಾಕ್ಲಿಲ್ಲ ಇವನು ಬರ್ಡೇ ಬಾಯ್. ಅವನು ಚೇರಲ್ಲಿ ಕೂತಿದ್ದೀನಿ ಗೈಸ್. ನೋಡಿ ಇಷ್ಟು ಚಿಕ್ಕ ಚೇರಲ್ಲಿ ನಾವು ಕೂತಿದ್ದೀನಿ. ಸೊ ಬರ್ಡೇ ಬಾಯ್ ರೆಡಿ ಆದ ನಂತರ ತೋರಿಸ್ತೇನೆ. ಓಕೆ ಬಾಯ್ ಬಾಯ್ ಮಂತು ಬಾಯ್. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಪಮ್ಮು ನಮ್ಮದು ಗಾಂಧಿನಗರದವನು. ಫುಲ್ ಆಲ್ರೆಡಿ ಅದು ಲೈಟ್ ಸ್ವಲ್ಪ ಡಿಮ್ ಇದೆ, ಆದರೂ ಬ್ಲ್ಯಾಕೆ. ನಾವು ಬ್ಲ್ಯಾಕೆ ಬಟ್ ಆದರೂ ಡಿಮ್ ಅಲ್ಲ. ಇನ್ನೊಂದು ಪುಚ್ಚು ಬೂರು 2 ಜನ ಒಟ್ಟಿಗೆ. ಸೊ ಎಲ್ಲ ರೆಡಿ ಆದ ನಂತರ ಆಮೇಲೆ ಸಿಗ್ತೀನಿ. ಓಕೆ ಗೈಸ್ ಬಾಯ್ ಬಾಯ್ ಬಾಯ್. ಸೊ ಗೈಸ್ ನಮ್ಮದು ಕೈ ಕಾಲೆಲ್ಲ ತೊಳೆದು ಬಂದ್ವಿ, ಫ್ರೆಶ್ನಪ್ ಆಯಿತು, ಡೆಕೋರೇಷನ್ ಕೂಡ ಆಯಿತು, ಬರ್ಡೇ ಬಾಯ್ ಕೂಡ ರೆಡಿ ಆದ. ಆ್ಯಂಡ್ ಅಪ್ಪ ಒಬ್ಬರೇ ಬರಲಿಕ್ಕೆ ಬಾಕಿ ಇದ್ದಾರೆ. ಸೊ ಅವರಿಗೋಸ್ಕರ ವೆಯ್ಟಿಂಗ್. ಆ್ಯಂಡ್ ಗುಂಡು ಅವಳಿಗೆ ಬೋರ್ ಆಗ್ತಿದೆ ಅಂತ ಗೈಸ್. ಅವಳು ಬ್ಲ್ಯಾಕ್ ಮೇಲ್ ಮಾಡೋದು ಗೈಸ್. ನನಗೇನು ಗೊತ್ತಾ, ಏನಾದರೂ ಬೈದರೆ ಒಂದು ಸ್ವಲ್ಪ ವಾಯ್ಸಲ್ಲಿ ವೈಬ್ರೇಷನ್ ಇದ್ದರೆ ನಾನು ಹೋಗ್ತೇನೆ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಗೈಸ್ ನಾವು ವೀಡಿಯೋ ಮಾಡ್ತಿದ್ವಿ ಅಷ್ಟೊತ್ತಿಗೆ ನೋಡಿ ಬರ್ಡೇ ಬಾಯ್ ಬಂದ. ಮಿತ್ತು ಬಿತ್ತು ಅಪ್ಪ ತಾನೆ. ನೋಡಿ ಅಪ್ಪ ಬಂದಿಲ್ಲಿ. ಹಾಯ್ ಮನ್ಪ್ಲುಂಜ್ ಪಾಪ. ಹಾಯ್ ಮನ್ಪ್ಲುಂಜ್. ಕೆಲ್ಸಕ್ಕೆ ಹೋಗಿದ್ರು ಈಗ ಬಂದು. ಅವು ಒಂದು ಬರ್ಡೇ ಬಾಯ್ ಗೈಸ್. ಅವನಿಗೆ ಎಲ್ಲರೂ ವಿಶ್ ಮಾಡಿ ಆಯ್ತು. ಎಷ್ಟು ವರ್ಷದ ಬರ್ಡೇ ನಿಂದು? 7 ಇಯರ್ಸ್ ಬರ್ಡೇ ಅಂತೆ ಗೈಸ್. ನೋಡಿ ರೆಡಿ ಎಲ್ಲ ಆಗಿ ಕೂತಿದ್ದಾನೆ. ಹಾಂ ಅಲ್ಲಿ ನಮ್ದು ನೀಚು ಬಾಬಾ. ನೀಚು ಚುಚ್ಚು ಇಲ್ಲಿ ನೀಚು ಬಾಬಾ ಕೂಡ ರೆಡಿ ಆಗಿದ್ದಾನೆ ಊಟ ಮಾಡಿ ಬಟ್ಟೆ ಎಲ್ಲ ಹಾಕಿ. ನಮ್ದು ಬರ್ಡೇ ಬಾಯ್ ಈಗ ಕೇಕ್ ಕಟ್ ಮಾಡ್ತೀಯಲ್ಲ? ಹಾಂ ಸೊ ಕೇಕ್ ಕಟ್ ಮಾಡ್ಬೇಕಾದ್ರೆ ಸಿಗ್ತೀನಿ ಗೈಸ್. ಫ್ಯಾನ್ ಆಫ್ ಮಾಡಿದೆ ಬಿಕಾಸ್ ವಾಯ್ಸ್ ಕೇಳಲ್ಲ ಹಾಗಾಗಿ. ಸೊ ಓಕೆ ಬಾಯ್. ಡೆಕೋರೇಷನ್ ಎಲ್ಲ ಆಗಿದೆ. ಆ್ಯಂಡ್ ಇವಾಗ ಅಪ್ಪ ಬಂದರೂ ಅಷ್ಟಲ್ಲ, ಇನ್ನು ಫ್ರೆಶ್ನಪ್ ಆಗಿ ಕೇಕ್ ಕಟ್ ಮಾಡೋದೆ. ಸೊ ಇಲ್ಲೆಲ್ಲ ಸೌಂಡ್ ಬಾಕ್ಸ್ ರೆಡಿ ಮಾಡ್ತಿದ್ದಾರೆ. ಆಚಿ ಹಾಯ್ ಮಾಡು. ಆಚೆ ಅಲ್ಲ, ಇದು ಕೋಚ ನಮ್ಮದು. ಇಲ್ಲಿ ಇದ್ದಾನೆ ಮತ್ತು ಇಲ್ಲಿ ಸಾಗರ ನೋಡಿ, ಅದು ಸೌಂಡ್ ಬಾಕ್ಸ್ ಎಲ್ಲ
ರಿಪೇರಿ ಮಾಡ್ತಾ ಇದ್ದಾರೆ ಆಮೇಲೆ ಡ್ಯಾನ್ಸ್ ಮಾಡಲಿಕ್ಕೆ. ಆ್ಯಂಡ್ ಇಲ್ಲೆಲ್ಲ ಸುಬ್ಬು ಇದ್ದಾಳೆ ಗೈಸ್ ನೋಡಿ ಇಲ್ಲಿ. ತೆಗಿ ತೆಗಿ ಹಾಯ್ ಮನ್ಪ್ಯ. ಇಲ್ಲಿ ಬಾಬಿ ಇಲ್ಲಿ ಫೋಟೋ ಸೆಕ್ಷನ್ ಫೋಟೋ ಆಗ್ತಿದೆ ಗೈಸ್. Feelings change and love can go, but tell me why are you so cold? What did I wrong? What was the fault? Or what you say is I don't know. Feelings change and love can go, but tell me why are you so cold? What did I wrong? What was the fault? I thought that you loved me, I thought that you need me till you end up all this way. ಯಾ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಪ್ರೀತಮ್, ಹ್ಯಾಪಿ ಬರ್ಡೇ ಟು ಯು. నిఖిల్ పోలే పప్ప పోలే అమ్మ పోలే పోలే అప్ప బాబా ఏనేది వందలేల తిర్తవాగ్గుది బాలే చూరు బాలే చూరు నాకు బాలే చూరు బాలే అవకాశం బిల్లర్ నాకు బిల్లర్ నించిన అవే కొల్ల మెల్ల ఆయా ఓ అచ్చా అని చూరు కొల్ల నాకు చూరు పమ్ముకోరు పమ్ముకోరు ಶಿಟ್ ಗೈಸ್ ಕರೆಂಟ್ ಹೋಯ್ತು. ಚೂರು ಕಟ್ ಮಾಡ್ಕೊರಿಯಾ ಅನಿತಾ ಇನ್ನೊಂದು ಆಯ್ತು ಈಲನ್ನೆಲ್ಲ ಬರ್ಲಿ ಮಾಮಿ ಕೊರ್ಲಿ ಬರ್ತಾಯ್ತು ಕರೆಂಟ್ ಹೋಗಿದೆ ಗೈಸ್ ನೋಡಿ, ಫ್ಲಾಶ್ ಲೈಟ್ ಹೋಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಕರೆಂಟ್ ಬರಡು ಕರೆಂಟ್ ಬರಡು ಅಯ್ಯಯ್ಯೋ ಕಟ್ಟಿಂಗ್ ಆಯ್ತು, ಅದರ ಮಿಡ್ಲಲ್ಲಿ ಕರೆಂಟ್ ಕೂಡ ಹೋಯ್ತು. ವೋಲ್ಟೇಜ್ ನೋಡಿ ಇಲ್ಲ, ಸ್ಲೋ ತಿರುಗುತ್ತಿದೆ. ಕರೆಂಟ್ ಹೋಗಿ ಒಂದು ಡಿಸಪಾಯಿಂಟ್ ಆಯ್ತು ಅಷ್ಟೇ. ಸೊ ಇನ್ನು ಊಟ ಹಸಿವಾಗ್ತದೆ, 9 ಕಾಲಾಯಿತು. ಸೊ ಅವ್ನು ಗಿಫ್ಟ್ ಓಪನ್ ಮಾಡ್ತಾನಂತೆ, ಇನ್ನು ಊಟ ಆಗಲಿಲ್ಲ, ಊಟ ಆಗಬೇಕಷ್ಟೇ. ಅಷ್ಟರಲ್ಲಿ ಗಿಫ್ಟ್ ಓಪನ್ ಮಾಡ್ತಾನೆ ಅಂತ ಕೂತಿದ್ದಾನೆ. ಎಲ್ಲ ಮೆಲ್ಲ ಏ ನಾವು ಏ ಬಂದ್ರ
ಓಪನ್ ಉಂಟು ಸರಿ ಆಯ್ತು ಅವಶ್ಯ ಗಿಫ್ಟ್ ಉಂಟುಂಟು ಇಲ್ಲ ಮೆಲ್ಲ 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 ಸ್ಮಾರ್ಟ್ ವಾಚ್ ಮನ್ನ ದುಂಬುದ ಒಂದು ನಿಮಿಷ ಮನೆ ಕೊಡ್ತೀನಿ ಫ್ಲಾಶ್ ಆನ್ ಉಂಟು ಸೇಮ್ ಕಲರ್ ಅಂಗಿ ಕಲರ್ ಅವು ಗುಂಡುನ ನಿಧಾನ ಅದು ಸ್ವಲ್ಪ ನಂಟು ಓಡೋದು ಹೊಸ ತಿಂಗಿತ ಬರ್ತಿದ ವೇಟ್ ಸರಿ ಸೋಜಿ ಮಾಮ ಬನ್ನಿಯ ಗೈಸ್ ಗಿಫ್ಟ್ ಎಲ್ಲ ಓಪನ್ ಮಾಡ್ದೆ ಆ್ಯಂಡ್ ಇದು ಟಿಫಿನ್ ಬಾಕ್ಸ್ ಗೈಸ್ ವೇಟ್ ಓಪನ್ ಮಾಡು ಸೊ ನನ್ನದ್ರಲ್ಲಿ ಇದು ವ್ಲಾಗ್ ಮಾಡ್ತಿರ್ಬೇಕಾದ್ರೆ ಸ್ವಸ್ತಿ ಅವ್ರದ್ದು ಕಾಲ್ ಬಂತು ಹಾಗಾಗಿ ಗುಂಡುದ್ರಲ್ಲಿ ಮಾಡಿದ್ದೇನೆ ಅದನ್ನ ಕಳಿಸ್ಕೊತೇನೆ ಅವನು ಓಪನ್ ಮಾಡಬೇಕಾದ್ರೆ ಸೊ ಇದರಲ್ಲಿ ಒಂದು ಸ್ಪೂನ್ ಇದೆ ಗೈಸ್ ಆ್ಯಂಡ್ 3 ಕಂಪಾರ್ಟ್ಮೆಂಟ್ ಇದೆ ಸೊ ಇದರದ್ದು ಮುಚ್ಚಲ ಆ್ಯಂಡ್ ವಾಚ್ ಕೊಟ್ಟಿದ್ದೇನೆ ವಾಚ್ ಹಾಕ್ಕೊಂಡಿದ್ದೇನೆ ಸ್ಮಾರ್ಟ್ ವಾಚ್ ಆ್ಯಂಡ್ ಇದು ಗುಂಡುದು ಗಿಫ್ಟ್ ಅಂತೆ ಗೈಸ್ ಅವಳ ಲೈಫಲ್ಲಿ ಫಸ್ಟ್ ಟೈಮ್ ಲೈಫಲ್ಲಿ ಓಕೆ ಫಸ್ಟ್ ಟೈಮ್ ಗಿಫ್ಟ್ ಕೊಟ್ಟದಂತೆ ಒಬ್ಬರಿಗೆ ಅದೇ ವಾಟರ್ ಕೊಟ್ಟಿದ್ದೇನೆ ಫ್ರೆಂಡ್ಸಿಗೆಲ್ಲ ಫಸ್ಟ್ ಟೈಮ್ ಕೊಟ್ಟದಂತೆ ಬರ್ಡೇಗೆಲ್ಲ ಫಸ್ಟ್ ಟೈಮ್ ಫ್ರೆಂಡ್ಸಿಗೆಲ್ಲ ಕೊಟ್ಟಿದ್ದೀನಿ ಸೊ ವಾಟರ್ ಬಾಟ್ಲ್ ಆ್ಯಂಡ್ ಟಿಫಿನ್ ಆ್ಯಂಡ್ ಸ್ಮಾರ್ಟ್ ವಾಚ್ ಅವನು ವೇರ್ ಮಾಡಿದ್ದಾನೆ ಸೊ ತೋರಿಸ್ತಾನೆ ಓಕೆ ವೇಟ್ ಮಕ್ಕಳೆಲ್ಲ ಊಟ ಮಾಡ್ತಿದ್ದಾರೆ ಎಡೆಯತ್ನಾ ಹನಿ ಪೂಜೆರು ನೋಡಿ ಮೇಲೆ ನಿಂತ್ಕೊಂಡು ಅಲ್ಲಿ ಗ್ಲಾಸ್ ಹುಡುಕುದಂತೆ ಇಷ್ಟು ಮೇಲೆ ನಿಂತ್ಕೊಂಡು ಆ್ಯಂಡ್ ನಾನು ಎಕ್ಸೈಟೆಡ್ ಆಗಿದ್ದೇನೆ ಗೈಸ್ ನೋಡಿ ಬಿರಿಯಾನಿ ತಿನ್ನಲಿಕ್ಕೆ ಇದು ಅನಿತಕ್ಕ ಮಾಡಿದ್ದು ಗೈಸ್ ನೋಡಿ ಎಮ್ಮಿ ಆಗಿದೆ ಇನ್ನು ಬಾಕಿದೆಲ್ಲಿದೆ ಚಿಕನ್ ಸುಕ್ಕ ಪಾಯಸ ಆಮೇಲೆ ಕೋಳಿ ಸಾಂಬಾರೆಲ್ಲ ಮಾಡಿದ್ದಾರೆ ಸೊ ಅದು ಇವಾಗ ನೋಡಿ ಲೈಟ್ ಎಲ್ಲ ಬ್ರೈಟ್ನೆಸ್ ಅಷ್ಟಿಲ್ಲ ಬಿಕಾಸ್ ಒಮ್ಮೆ ಹೋಗ್ತದೆ ಬರ್ತದೆ ಮಕ್ಕಳೆಲ್ಲ ಊಟ ಮಾಡ್ತಿದ್ದಾರೆ ಆ್ಯಂಡ್ ಇವಳು ಮೊನ್ನೆ 2 ಡೇಸಿಂದ ಹೇಳ್ತಿದ್ದಾಳೆ ಗೈಸ್ ಎಂತ ಬಿರಿಯಾನಿ ತಿನ್ನಬೇಕು ಅಂತೇಳಿ ಇವತ್ತಿಲ್ಲಿ ಬಿರಿಯಾನಿ ಮಕ್ಕಳೆಲ್ಲ ಊಟ ಮಾಡಿ ಹೋದ್ರು ಇವಾಗ ನಾವು ಊಟ ಮಾಡೋದು ಸೊ ಗುಂಡಿಲಿ ಕೂತ್ಕೊಂಡಿದ್ದಾಳೆ ನಮ್ದು ಕರೆಂಟ್ ಬಾಡಿಯಾ ನಿಶು ಬಾಬು ಮಲ್ಕೊಂಡಿದ್ದಾರೆ ನೋಡಿ ಅವ್ನು ತೊಟ್ಲಲ್ಲಿ ಮಲ್ಕೊಳ್ಳಲ್ಲ ಆ ಥರ ಸಾರಿ ಕಟ್ತಾರಲ್ಲ ಅದರಲ್ಲಿ ಮಾತ್ರ ಮಲ್ಕೊಳ್ಳೋದು ಅಂದರೆ ಸ್ವಸ್ತಿ ವರ್ಷ ವೀಡಿಯೋ ಕಾಲ್ ಮಾಡಿದ್ರು ನಾವು ಮಾತಾಡಿಲ್ಲ ಆಯಿತು ಇಡಬಲ್ಲ ಪ್ರೀತು ಸೊ ಬರ್ಡೇ ಬೈ ಬರ್ತಾನೆ ಇವಾಗ ನೋಡಿ ಬಲೆಯ ಇಲ್ಲಿ ಬಾ ಡೇಲ್ಲ ಬಲೆಯ ಬಲಂಬೆ ಕಾಲೇಜ್ ಗೈಸ್ ರೆಸ್ಪೆಕ್ಟ್ ಇಲ್ಲ ಗೈಸ್ ಬರ್ತಿಲ್ಲ ನೋಡಿ ಅವನಲ್ಲಿ ಆಟ ಆಡ್ತಿದ್ದಾನೆ ನೋಡಿ ಒಂದು ಬರ್ಡೇ ಈಗ ವಾಪಸ್ ತಗೊಳ್ಳೋದು ಗೈಸ್ ವಾಚ್ ಮತ್ತು ಇದೆಲ್ಲ ಅದೆಲ್ಲ ವಾಪಸ್ ತಗೊಳ್ಳೋದು ನಾನು ಬರ್ತಿಲ್ಲಲ್ಲ ಗೈಸ್ ಇದು ಚಿಕನ್ ಸುಕ್ಕ ಆ್ಯಂಡ್ ಬಿರಿಯಾನಿ ಚಿಕನ್ ಸಾಂಬಾರ್ ಆ್ಯಂಡ್ ಮಾಜಾ ಸೊ ಇನ್ನು ಊಟ ಮಾಡೋದು ಗೈಸ್ ಇವಳು ಆಲ್ರೆಡಿ ಬ್ಯಾಟಿಂಗ್ ಹೇಗಾಗಿದೆ ಊಟ ಮಾಡ್ತಾಳೆ ಗೈಸ್ ಇವಳು ಹೇಳ್ತಾಳೆ ಟೇಸ್ಟ್ ಆಯ್ತಾ ಹಾಂ ಆನೆಸ್ಟ್ ರಿವ್ಯೂ ಚೆನ್ನಾಗಾಗಿದೆಯಾ ಸೇಮಾ ಗೈಸ್ ಉಜ್ರಲ್ಲಿ ನಾನು ಮಾಡಿದೆಲ್ಲ ಹಾಗೆ ಆಗಿದೆ ಅಂತೆ ಗೈಸ್ ಮತ್ತೆ ಬುಕ್ಕೀನ ಮತ್ತೆಂತ ಹಾಂ ಗೈಸ್ ಉಜ್ರೆಯಲ್ಲಿ ಸೌತ್ ಪ್ಯಾಲೇಸ್ ಹೋಟೆಲಲ್ಲಿ ಮಾಡ್ತಾರಲ್ಲ ಗೈಸ್ ಹಾಗಾಗಿದೆ ಅಂತೆ ಗೈಸ್ ನೋಡಿ
ನಾನಿನ್ನು ಊಟ ಮಾಡ್ತೇನೆ ಗೈಸ್. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ನಂದು ಫ್ರೆಶ್ ಅಪ್ ಎಲ್ಲ ಆಗಿ ಆಯಿತು ಗೈಸ್. ಟೈಮು 8:50 ಕೂದಲೆಲ್ಲ ಒದ್ದೇ ಇದೆ. ಫ್ರೆಶ್ ಅಪ್ ಆಗಿ ಹೋಗೋವಾಗ ಹಾಕೋ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಗುಂಡು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾಳೆ ನೋಡಿ. ಬೆಳಿಗ್ಗೆ ಬಿರಿಯಾನಿ, ಚಿಕನ್ ಸಾಂಬಾರು, ಸುಕ್ಕ, ಆ ಕಡೆಯಿಂದ ಟೀ, ಡೆಡ್ಲಿ ಕಾಂಬಿನೇಷನ್. ಸೊ ಪ್ರೀತು ಸ್ಕೂಲಿಗೆ ಹೋದ, ಮತ್ತು ಸ್ವಾತ್ಯಕ್ಕೆ ಅವ್ರ ಹಸ್ಬೆಂಡ್ ಎಲ್ಲ ಹೋದರು ಕೆಲಸಕ್ಕೆ. ಅನಿತಕ್ಕ ಮಗುನ ಮಲಗಿಸ್ತಿದ್ದಾರೆ, ಅಪ್ಪನವರೆಲ್ಲ ಕೆಲಸಕ್ಕೆ ಹೋದರು. ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋದರು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ನೈಟ್ ಫುಲ್ಲು ನಿದ್ದೆ ಇಲ್ಲ ಗೈಸ್. ಪ್ಲೇಸ್ ಚೇಂಜ್ ಆಗಿ ಅಂತ ಗೊತ್ತಿಲ್ಲ, ಬೆಳಿಗ್ಗೆನೇ ತಲೆನೋವು ಸ್ಟಾರ್ಟ್ ಆಗಿದೆ ನನಗೆ. ಸೊ ಕೂದಲು ಒದ್ದಿದೆ, ಆದಷ್ಟು ಒರೆಸಿದ್ದೀನಿ. ನೋಡು ಹೀಗೆ ಬಿಟ್ಕೊಂಡಿದ್ದೀನಿ ಒಣಗಲಿ ಅಂತೇಳಿ. ಸೊ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಓಕೆ, ಬಾಯ್. ಗೈಸ್, ವಿ ಆರ್ ಜಸ್ಟ್ ರೀಚ್ಡ್. ಕರೆಕ್ಟಾಗಿ 12:07 ಆಯಿತು ಗೈಸ್. ನಾವು ಬರುವಾಗ ಗುಡಿಸುದು ದೊಡಮ್ಮ ಅಂದ. ಸೊ ರೀಚ್ ಆದ್ವಿ ಗೈಸ್. ಹಾಲತ್ ಬೇಕು ಅವರು. ನನ್ನ ಬ್ಯಾಗನ್ನೊಂದು ಕದ್ದುಕೊಂಡು ಬಂದಿದ್ದಾಳೆ ನೋಡಿ, ಇದವಳಿಗೆಂತೆ ನಾನು ಕೊಟ್ಟದ್ದು ಗೈಸ್. ಸೊ ಬಸ್ಸಲ್ಲೆಲ್ಲ ಆರಾಮಸೆ ಇವತ್ತು. ನಿನ್ನೆ ಆದರೆ ಹೋಗ್ಬೇಕಾದ್ರೆ ನಿಂತ್ಕೊಂಡು ಹೋದಲ್ಲ, ಬರಬೇಕಾದ್ರೆ ಆರಾಮಾಗಿ ಬಂದು ಗೈಸ್. ನನಗೆ ತಲೆನೋವೆಲ್ಲ ಆಗ್ತಾ ಇರಲಿಲ್ಲ. ನಿನ್ನೆ ನೈಟ್ ಫುಲ್ಲು ತಲೆನೋವು, ನಿದ್ದೆ ಇಲ್ಲ. ಅದಕ್ಕೆ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿದೆ. ಫುಲ್ಲು ಟ್ಯಾಂಗಲ್ಲಿದೆ ನೋಡಿ, ಆ ಥರ ಆಗಿದೆ. ಪುರುಷರಲ್ಲೇ. ಸೊ ಇನ್ನು ಡ್ರೆಸ್ ಚೇಂಜ್ ಮಾಡಿ ಫೇಸ್ ವಾಶ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು. ನಿದ್ದೆ ಇಲ್ಲ, ಕಣ್ಣೆಲ್ಲ ಉರಿತಾ ಇದೆ ಗೈಸ್ ನೋಡಿ, ಕಣ್ಣೆಲ್ಲ ಉರಿತಾ ಇದೆ ನನಗೆ. ಅಜ್ಜಿ ಉರಾಪಿದ್ನಾ? ಅಜ್ಜಿಗೆ ಉರುವಾಗ್ತಿತ್ತಂತೆ, ಬೋರ್ ಆಗ್ತಿತ್ತಂತೆ. ನಾನಿಲ್ಲದೆ ನಾನು ಮತ್ತೆ ಇಲ್ಲಿ ಕೂರ್ಲಿಕ್ಕೆ ಆಗ್ತದ ಮಾರೈತಿ? ನಂಗೆ ಗಂಡನ ಮನೆಗೆ ಹೋಗ್ಲಿಕ್ಕಿಲ್ಲ. ನೀವಿಲ್ಲದಲ್ಲ, ನಾನಿಲ್ಲದೆ ಅಂದ ಬಾ, ಏರಿಜ್ಜ ಅಂದ ಬಾ. ಜಾಸ್ತಿ ಅನ್ ಅಮ್ಮ ಈಗ ಗುಡಿಸ್ತಿದ್ದಾರೆ ನೋಡಿ. ನಾ ಬೈತೇನೆ ಮನೆಯಲ್ಲಿ ಕಸ ಎಲ್ಲ ಇಟ್ರೆ ಅಂತೇಳಿ ನೋಡಿ, ಈಗ ಗುಡಿಸ್ತಿದ್ದಾರೆ. ಇಲ್ಲದಿದ್ರೆ ನಾನು ಸರಿ ಬೈತೀನಿ ಗೈಸ್. ನನಗೆ ಕ್ಲೀನ್ ಇರಬೇಕು ಮನೆಯೆಲ್ಲ, ಅದಕ್ಕೆ ಈಗ ಬೇಗ ಬೇಗ ಗುಡಿಸ್ತಿದ್ದಾರೆ. ಇವಾಗ ಬಿಸಿಲು ಬಂತು. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಇವಾಗ ಕಾಲ್ ಮಾಡಿ ಹೇಳಬೇಕು ಅಮ್ಮನಿಗೆ ರೀಚ್ ಆದೆ ಅಂತೇಳಿ. ಹಾಂ, ಕಾಲ್ ಮಾಡಿ ಹೇಳ್ಬೇಕು ಅಮ್ಮನಿಗೆ ಅದೇ ರೀಚ್ ಆದ್ವಿ ಅಂತ. ಸೊ ಈ ವ್ಲಾಗ್ ಗೊತ್ತಿಲ್ಲ, ನಾನು ತುಂಬ ಲಾಂಗ್ ಆದರೆ ಪಾರ್ಟ್ 1 ಪಾರ್ಟ್ 2 ಮಾಡ್ತೇನೆ. ಇಲ್ಲದಿದ್ದರೆ ಒಂದಲ್ಲೇ ನೋಡ್ತೇನೆ ಏನು ಮಾಡಲಿಕ್ಕಾಗುತ್ತೆ ಅಂತ. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಎಡಿಟಿಂಗ್ ಸ್ಟಾರ್ಟ್ ಮಾಡ್ತೇನೆ. ಓಕೆ ಗೈಸ್, ಇವತ್ತು ಇಲ್ಲ ನಾಳೆ ಅಪ್ಲೋಡ್ ಮಾಡ್ತೇನೆ. ಓಕೆ, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೇ ಬಾಯ್. ಸೇ ಬಾಯ್. ಬಾಯ್. ಅವಳಿಗೆ ಚಂದ ನಿದ್ದೆ ಬಂದಿದೆ ಗೈಸ್, ನನಗೆ ನಿದ್ದೆ ಬರಲಿಲ್ಲ. ಹಾಂ, ಆ್ಯಕ್ಚುಲಿ ಮಂಗಳೂರಿಗೆ ಹೋಗ್ಲಿಕ್ಕಿತ್ತು ನನಗೆ. ಸ್ವಸ್ತಿ ಅವ್ರದ್ದು ಫ್ರೆಂಡ್ ಒಬ್ಬರು ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟಲಲ್ಲಿ. ಬಟ್ ಇವತ್ತು ಹೋಗೋದಿಲ್ಲ, ನಾಳೆ ಹೋಗೋದು. ನೋಡ್ಬೇಕೇನೆಲ್ಲ ಆಗುತ್ತೆ ಅಂತೇಳಿ ಅಮ್ಮ ನೋಡಿ. ಸೊ ಓಕೆ ಗೈಸ್, ಬಾಯ್. ನೆಕ್ಸ್ಟ್ ಸಿಗ್ತೇನೆ ವ್ಲಾಗಲ್ಲಿ. ಓಕೆ, ಬಾಯ್.